ಕನ್ನಡ ಸಿನಿಮಾ ಅಂದ ತಕ್ಷಣನೇ ಜನರು ಥಿಯೇಟರಿಗೆ ಬರಲ್ಲ, OTT ಬರಕ್ ಕಾಯ್ತಾ ಇದ್ದಾರೆ. ಸೊ ಈ ತರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಏನು ಸರ್? ಇಲ್ಲ ಸರ್, ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಕ್ರೇಜ್ ತುಂಬ ಇದೆ. ಸ್ಕೂಲ್ ಪ್ಲೇಸ್ ಆಗಲಿ, ಕಾಲೇಜ್ ಪ್ಲೇಸ್ ಆಗಲಿ, ಡ್ಯಾನ್ಸ್ ಆಗಲಿ ಇದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಟ್ರೈನ್ಡ್ ಫೈಟರ್ ಆಲ್ಸೋ. ಸೊ ಅದರಿಂದಾಗಿ ಆ್ಯಕ್ಟಿಂಗ್ ಅನ್ನೋದು ಬ್ಲಡ್ಡಲ್ಲಿ ಬಂದಂಗಿದೆ. ಯಾಕಂದರೆ ನಮ್ಮ ಅಪ್ಪಾಜಿನೂ ಅವ್ರ ಕಾಲೇಜ್ ಡೇಸಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ರು. ಸೊ ದ್ಯಾಟ್ ಹ್ಯಾಸ್ ಕಮ್ ಟು ಮೀ ಆಲ್ಸೋ. ಸರ್, ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆ ಮನುಷ್ಯ ಪಾಪ ಎಡೋದು ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡೋಬಿಟ್ಟು. ಸೊ ನನಗೆ 2 ಸರ್ಜರಿ ಆಯಿತು ಅದಾದ ನಂತರ. ಆದರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಲಿಸಿಲ್ಲ. ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ. ಯಾಕಂದರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ 3 to 4 months ರಿಕವರ್ ಆಗಬೇಕು. ಸೊ ಇವಾಗ ರಿಕವರ್ ಆಗ್ತಾ ಇದ್ದೀನಿ. ಲಾಸ್ಟ್ ಮಂತ್ 26th ಸರ್ಜರಿ ಆಗಿರೋದು.